PS ಶಿವಣ್ಣ ಅಂತ ಲೋಹಿಯಾ ವಿಚಾರ ವೇದಿಕೆಯ ಅಧ್ಯಕ್ಷ. ಸರ್, ತಮ್ಮ ಬಗ್ಗೆ ಸಾಕಷ್ಟು ಕೇಳ್ಪಟ್ವಿ. ತಮ್ಮ ಗ್ರಾಮ ಪಂಚಾಯತ್ ತಮಗೆ ಸ್ಫೂರ್ತಿ ಯಾರು ಸರ್? ನನ್ನ ಸ್ಫೂರ್ತಿ ಡಾಕ್ಟರ್ ರಾಮನಗೌಡ ಲೋಹಿಯಾ, ಸಮಾಜವಾದಿ ಚಿಂತಕ, ಈ ರಾಷ್ಟ್ರ ಕಂಡ ಅತ್ಯಂತ ಸಾಮಾಜಿಕ ನ್ಯಾಯದ ಅಧಿಕಾರ. ಮತ್ತೊಬ್ಬ ಮಾಜಿ ಮಂತ್ರಿ ನಜೀರ್ ಸಾಬ್, ನೀರ್ ಸಾಬ್ ಎಂದು ಖ್ಯಾತಿಯಾಗಿದ್ದರು ನಜೀರ್ ಸಾಬ್, ದೇವರಾಜ ಅರಸ್, ಭೂ ಸುಧಾರಣೆ ಅಧಿಕಾರ. ಪ್ರಸ್ತುತ ಸಿದ್ದರಾಮಯ್ಯನವರು ಸಾಮಾಜಿಕ ನ್ಯಾಯದ ಅಧಿಕಾರ ಮತ್ತು ರಾಜ್ಯದ ಹಸಿಮುಕ್ತ ರಾಜ್ಯ ನಿರ್ಮಾಣ ಮಾಡತಕ್ಕಂಥ ಒಬ್ಬ ನಿರ್ಮಾಪಕ. ಸರ್, ಇದುವರೆಗೂ ನಮ್ಮ ಪಂಚಾಯತಿಯಲ್ಲಿ ಮಾಡುವಂಥ ಕಾರ್ಯಗಳ ಬಗ್ಗೆ ಸ್ವಲ್ಪ ಹೇಳಿ ಸರ್. ನಮ್ಮ ಬಂಡೂರು ಗ್ರಾಮ ಪಂಚಾಯತಿ ಮಳವಳ್ಳಿ ತಾಲೂಕಿನ ಮಂಡ್ಯ ಜಿಲ್ಲೆಯ ಒಂದು ಪಂಚಾಯತಿ. ಸುಮಾರು 7 ಹಳ್ಳಿಗಳಿವೆ, 1088 ಕುಟುಂಬಗಳಿವೆ ಆ ಪಂಚಾಯತಿನಲ್ಲಿ. ಈಗಾಗಲೇ ನಾನು ಆ ಪಂಚಾಯತಿಯನ್ನು ಬಹಿರ್ದೇಶ ಮುಕ್ತ ಬಯಲು ಶೌಚಾಲಯಗಳನ್ನು ನಿರ್ಮೂಲನೆ ಮಾಡಿ ಅತ್ಯಾಧುನಿಕ ಶೌಚಾಲಯಗಳನ್ನ ನಮ್ಮ ಹುಟ್ಟೂರಾದ ದರತ್ಪುರ ಗ್ರಾಮಕ್ಕೆ 200 ಅತ್ಯಾಧುನಿಕ ಹಸಿರು ಶೌಚಾಲಯ ನಿರ್ಮಾಣ ಮಾಡಿಕೊಟ್ಟಿದ್ದೇನೆ. ಮತ್ತು ಇನ್ನುಳಿದ 6 ಹಳ್ಳಿಗಳಿಗೆ ಅವು ಕಟ್ಸ್ಕೊಳ್ತಕ್ಕಂಥ ಎಲ್ಲ ಕುಟುಂಬಗಳಿಗೆ, ಸುಮಾರು ಒಂದು 700-800 ಕುಟುಂಬಗಳಿಗೆ ನಮ್ಮ ಲೋಹಿಯಾ ವಿಚಾರ ವೇದಿಕೆ ವತಿಯಿಂದ ಪರಿಕರಗಳು, ಸಿಮೆಂಟು, ಕಮೋಡು, ಪೈಪು, ಇಟ್ಟಿಗೆಗಳನ್ನು ಕೂಡ ಉದಾರವಾಗಿ ಕೊಡೋದ್ರ ಮೂಲಕ ಅಲ್ಲಿ ಕೂಡ ಶೌಚಾಲಯ ಕ್ರಾಂತಿಯನ್ನು ಮಾಡಿ ಇವತ್ತು ಇಡೀ ರಾಜ್ಯದಲ್ಲಿ ಬಂಡೂರು ಗ್ರಾಮ ಪಂಚಾಯತಿ ಬಹಿರ್ದೇಶ ಮುಕ್ತ ಪಂಚಾಯಿತಿಯಾಗಿ ನಿರ್ಮಾಣಗಳು ನನ್ನ ಒಂದು ಕಠಿಣವಾದ ಪರಿಶ್ರಮ ಇದೆ ಅಂತ ಹೇಳಲಿಕ್ಕೆ ಭಾಳ ಹೆಮ್ಮೆ ಆಗ್ತದೆ. ಏಕೆಂದರೆ ಇಲ್ಲಿನ ಹಳ್ಳಿಗಾಡಿನ ಹೆಣ್ಣು ಮಕ್ಕಳ ಒಂದು ಭಾವನೆ, ಈ ಪ್ರಕೃತಿ ಕರೆಗಳಿಗೆ ಅವರು ಅನುಭವಿಸ್ತಿದ್ದಂಥ ಒಂದು ನರಕಯಾತನೆಗಳನ್ನು ನೋಡಿ ನಾನು ಕಣ್ಣಾರೆ ಅನುಭವಿಸ್ತಿದ್ದರಿಂದ ಆ ಹೆಣ್ಣು ಮಕ್ಕಳ ದೃಷ್ಟಿಯಿಂದ ನಾನು ಈ ಒಂದು ಶೌಚಾಲಯ ನಿರ್ಮಾಣ ಮಾಡೋದ್ರ ಮೂಲಕ ಆ ಹೆಣ್ಣು ಮಕ್ಕಳಲ್ಲಿ ಆತ್ಮಗೌರವ, ಸ್ವಾಭಿಮಾನ, ಒಂದು ಕೀಳಿರಿಮೆಯನ್ನು ತೊಡೆದಾಗಲಿಕ್ಕೆ ಒಂದು ಪ್ರಾಮಾಣಿಕವಾದ ಪ್ರಯತ್ನವನ್ನು ನಾನು ಮಾಡೋದ್ರ ಮೂಲಕ ಆ 50 ಹಳ್ಳಿಗಾಡಿನಲ್ಲಿ ನಾನು ಏನು 200 ಅತ್ಯಾಧುನಿಕ ಶೌಚಾಲಯಗಳನ್ನು ಕಟ್ಟಿಸ್ಕೊಟ್ಟಿದ್ದೇನೆ. ಹಸಿರು ಶೌಚಾಲಯಗಳು, ಅವು ಶೌಚಾಲಯಗಳಲ್ಲ, ಅವು ದೇವಾಲಯಗಳು ಅಂತ ನಾನು. ಯಾಕೆಂದರೆ ಲೋಹಿಯಾ ಹೇಳ್ತಿದ್ದು, ದೇವರಾಜರ್ಸು, ಬಸವಲಿಂಗಪ್ಪನ ಹೇಳ್ತಿದ್ದು, ನೀವು ಶೌಚಾಲಯಗಳನ್ನು ಕಟ್ಟಿಸ್ಕೊಳ್ಳಿ, ದೇವಾಲಯಗಳನ್ನ ಕಟ್ಟಿಸ್ಬೇಡಿ, ದೇವಾಲಯಗಳಿಗೆ ಹೋಗಬೇಡಿ. ನೀವು ನಿಜವಾಗ್ಲೂ ಹಳ್ಳಿಗಾಡಿನ ದೇವಾಲಯಗಳಂದರೆ ಶೌಚಾಲಯಗಳು. ಇವತ್ತು ಹೆಣ್ಣುಮಕ್ಕಳು ಎಷ್ಟೊಂದು ಸೂರ್ಯ ಅಸ್ತಮ ನಂತರ ಸೂರ್ಯೋದಯಕ್ಕೆ ಮುಂಚೆ ತಮ್ಮ ಪ್ರಕೃತಿಯ ಕರೆಗಳನ್ನು ನಿವಾರಣೆ ಮಾಡ್ಕೊಳ್ಳಿಕ್ಕೆ ಎಷ್ಟೊಂದು ಒಂದು ಕಷ್ಟವನ್ನು ಅನುಭವಿಸ್ತಿದ್ರು. ಅದು ಸ್ವತಃ ಅನುಭವಿಸಿದವರಿಗೆ, ನೋಡಿದವ್ರಿಗೆ ಮಾತ್ರ ಗೊತ್ತಾಗುತ್ತೆ. ಬಹಿರ್ದೇಶಕ್ಕೆ ಎಷ್ಟೊಂದು ಸಂಕಟ ಆಗ್ತಿತ್ತು ಪಾಪ. ಹೆಣ್ಣುಮಕ್ಕಳು, ತಾಯಂದಿರು, ಗರ್ಭಿಣಿಯರು, ವಿಧವೆಯರು, ಮತ್ತು ಶಾಲಾ ಕಾಲೇಜಿನ ಹೆಣ್ಣುಮಕ್ಕಳುಗಳು, ವಯಸ್ಸಾದಂಥ ವೃದ್ಧೆಯರು, ಅವರೆಲ್ಲ ಒಂದು ಬಹಿರ್ದೇಶನೇ ಒಂದು ಹಿಂಸೆ, ಮಾನಸಿಕವಾದ ಹಿಂಸೆ. ಆ ಮಾನಸಿಕ ಹಿಂಸೆ ನಿರ್ಮೂಲನೆ ಮಾಡಲಿಕ್ಕೆ ಇವತ್ತೇನು ಮೋದಿಯವರು ಸ್ವಚ್ಛ ಭಾರತ ಅಭಿಯಾನ ಅಂತ ಹೊರಟಿದ್ದಾರೆ. ಸ್ವಚ್ಛ ಭಾರತ ಅಭಿಯಾನವನ್ನು ಬರೀ ಪತ್ರಿಕೆಗಳಲ್ಲಿ ಪ್ರಚಾರಗಳನ್ನ ನಾವು ನೋಡೋ ಬದಲು, ಅಥವಾ MG ರೋಡ್ನಲ್ಲಿ ಕಸಪೊರಕೆ ಪ್ರಚಾರ ಮಾಡೋ ಬದಲು ಆಯಾ ಜನಪ್ರತಿನಿಧಿಗಳು, ಉದ್ಯಮಿಗಳು, ಅಧಿಕಾರಿ ಸಹಾಯಿಗಳು, ಬಂಡವಾಳ ಸಹಾಯಿಗಳು ಅವರ ಹುಟ್ಟೂರಿನ ಋಣವನ್ನು ಈ ರೀತಿಯ ನಮ್ಮ ಕಾರ್ಯಕ್ರಮಗಳನ್ನು ಪ್ರೇರಣೆಯಾಗಿ ಅವ್ರ ಹುಟ್ಟೂರಿನಲ್ಲಿ ಒಂದು 100 ಟಾಯ್ಲೆಟ್ಗಳು ಕಟ್ಸ್ಕೊಟ್ರೆ ಇಡೀ ಭಾರತ ಇವತ್ತು ಸ್ವಚ್ಛ ಭಾರತ ಆಗಿ ಸಮೃದ್ಧ ಭಾರತ ಅಲ್ಲಿ ಕೂಡ ಕಾರಣಕರ್ತ. ನಿಮ್ಮ ಪ್ರಕಾರ ಎಲ್ಲ ಒಂದು ಕಡೆ ಮಾಡುವಂಥ ಇಚ್ಛಾಶಕ್ತಿ ಕೊರತೆ ಕಾಣುತ್ತೆ ಅಂತೀರಾ? ಇಚ್ಛಾಶಕ್ತಿ ಇರಬೇಕು. ಯಾವಾಗಲೂ ನಾವು ಹುಟ್ಟಿದ ಊರು ಇರ್ಬೋದು, ಅಥವಾ ಸಮಾಜದ ಋಣ ತೀರಿಸಬೇಕು ಅನ್ನೋದು ಬದ್ಧತೆ ಬರಬೇಕು. ಸಮಾಜದಿಂದ ನಾವೇನು ಗಳಿಸಿದ್ದೇವೆ ಮತ್ತೆ ಸಮಾಜಕ್ಕೆ ಕೊಡುವಂಥ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, ಸಾಮಾಜಿಕ ಜವಾಬ್ದಾರಿ, ಹೊಣೆಗಾರಿಕೆಯನ್ನು ಯಾರು ಹೊತ್ಕೊಳ್ತಾರೆ, ನಿಜವಾಗ್ಲೂ ಕೂಡ ಹಳ್ಳಿಗಳನ್ನ ಉದ್ಧಾರ. ಫಸ್ಟ್ ನಾವು ಹಳ್ಳಿಗಳನ್ನ ಉದ್ಧಾರ ಮಾಡೋದು. ಇದು ಹಳ್ಳಿಗಳ ದೇಶ, ಭಾರತ ಅಂದರೆ ಹಳ್ಳಿಗಳ ನಾಡು. ಹಳ್ಳಿಗಳ ಉದ್ಧಾರ ಆದರೆ, ಹಳ್ಳಿಗಳು ಸಮೃದ್ಧ ಆದರೆ ಭಾರತ ಸಮೃದ್ಧ ಆಗ್ತದೆ, ಭಾರತ ಉದ್ಧಾರ ಆಗ್ತದೆ. ಹಳ್ಳಿಗಳನ್ನ ಉದ್ಧಾರ ಮಾಡಿದ ನಗರ ಪ್ರದೇಶ ಇಲ್ಲಾಂದರೆ ವಲಸೀಕರಣ ಪ್ರಾರಂಭ ಮಾಡ್ತೀವಿ. ಒಟ್ಟಾರೆ ನಿಮ್ಮ ಪ್ರಕಾರ ಸಮಾಜ ಮುಖಿ ಆಗಬೇಕು ಅನ್ನೋದು ನಿಮ್ಮ ಉದ್ದೇಶ? ಸಮಾಜವಾದಿಗಳೇ ಸಮಾಜಮುಖಿ. ಸಮಾಜವಾದದ ಯಾರು ಮೈಗೂಡಿಸ್ಕೊಂಡಿರ್ತಾರೆ. ಇವತ್ತು ಸಿದ್ದರಾಮಯ್ಯವರು, ನಜೀರ್ ಸಾಬು, ದೇವರಾಜ್ ಅರಸು, ನಮ್ಮ ನವೀನ್ ಪಟ್ನಾಯಕು, ಬಿಜು ಜನತಾದಳ, ಅವರೆಲ್ಲ ಸಮಾಜವಾದಿಗಳು. ಕಿಶನ್ ಪಟ್ನಾಯಕು, ಜಾರ್ಜ್ ಫರ್ನಾಂಡಿಸ್, ಮಧುಲಿಮೆ, ಇವೆಲ್ಲ ಸಮಾಜವಾದಿಗಳಿಂದ ಮಾತ್ರ ಸಮಾಜದ ಒಂದು ಬದಲಾವಣೆ ಆಗಲಿಕ್ಕೆ. ಬಸವಣ್ಣವರು ಕೂಡ ಸಮಾಜವಾದಿ, ದೊಡ್ಡ ಸಮಾಜವಾದಿ. ಅಂಬೇಡ್ಕರ್ ಮಹಾನ್ ಸಮಾಜವಾದಿ, ಕ್ರಾಂತಿ. ಈಗ ಬಸವಣ್ಣವರು, ಅಂಬೇಡ್ಕರ್, ಲೋಹಿಯಾ ಅವರೆಲ್ಲ ಮಹಾನ್ ಸಮಾಜವಾದಿಗಳು, ಸಾಮಾಜಿಕ ಕ್ರಾಂತಿಕಾರಿಗಳವರು.
ಅವ್ರು ಏನಾದರೂ ಆ ವಿಶೇಷವಾದ ಅವರ ಒಂದು ಚಿಂತನೆಗಳಿದೆ ಅಂದರೆ ಈ ಸಮಾಜಮುಖಿ ಚಿಂತನೆಗಳೇ, ಮಹಿಳೆಯರ ಬಗ್ಗೆ, ಗ್ರಾಮೀಣ ಪ್ರದೇಶದ ಬಗ್ಗೆ, ಉದ್ಯೋಗ ಸಮಸ್ಯೆಗಳ ಬಗ್ಗೆ, ಶೋಷಿತ ವರ್ಗಗಳ ಬಗ್ಗೆ ಅವರು ಸಮಾಜಮುಖಿಗಳಾದ್ರಿಂದಲೇ ಇವತ್ತು ಸಮಾಜದಲ್ಲಿ ಬದಲಾವಣೆ ನಿರೀಕ್ಷೆ. ಇವತ್ತು ಗರೀಬಿ ಹಠಾವು ಇಂದಿರಾ ಗಾಂಧಿ ಅವರು ಗರೀಬಿ ಹಠ ತರಲಿಕ್ಕೆ, ದೇವರಾಜ್ ಭೂ ಸುಧಾರಣೆ ಮಾಡಲಿಕ್ಕೆ, ಸಿದ್ದರಾಮಯ್ಯ ಹಸುಮುಕ್ತ ರಾಜ್ಯ ಮಾಡಲಿಕ್ಕೆ, ಸಾಮಾಜಿಕ ನ್ಯಾಯದ ಮೂಲಕ ರಾಜಕೀಯ ಅಧಿಕಾರ ಕೊಡಲಿಕ್ಕೆ ಸಿದ್ದರಾಮಯ್ಯ ಅವರು ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ಗಳಲ್ಲಿ ಅವ್ರನ್ನ ಸಮಾಜವಾದ ಚಿಂತನೆಗಳನ್ನ ಮೈಗೂಡಿಸ್ಕೊಂಡಿದ್ರಲ್ಲೇ ಇವತ್ತು ಇವತ್ತು ಈ ಒಬಾಮಾ ಕೂಡ ಒಬ್ಬ ಸಮಾಜವಾದಿ. ಡೆಮೊಕ್ರೆಟಿಕ್ ಪಾರ್ಟಿ ಇಟ್ ಸೆಲ್ಫ್ ಇಸ್ ಎ ಸೋಷಲಿಸ್ಟ್ ಪಾರ್ಟಿ. ಸರ್, ಈಗಾಗಲೇ ಈ ಬಂಡೀಪುರ ಗ್ರಾಮ ಪಂಚಾಯತ್ ಬಂಡೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದೀರಾ. ಮುಂದಿನ ತಮ್ಮ ಯೋಚನೆ ಯೋಜನೆಗಳೇನು? ಈಗ ಬಹಿರ್ದೇಶ ಮುಕ್ತ ಶೌಚಾಲಯಗಳಾಯಿತು. ಡಿಸೆಂಬರ್ 6ನೇ ತಾರೀಕು ಆರೋಗ್ಯ ಶಿಬಿರವನ್ನು ಮಾಡಿ ಸುಮಾರು 5,000 ಜನ ಹೆಣ್ಣುಮಕ್ಕಳು, ನಮ್ಮ ನಿಡುಮಾಮಿಡಿ ಸ್ವಾಮೀಜಿಯವರು, ಬರಗೂರು ರಾಮಚಂದ್ರಪ್ಪನವರು, ನಾಗತಿಹಳ್ಳಿ ಚಂದ್ರಶೇಖರ್ ಅವರೆಲ್ಲ ಬಂದು ಇವತ್ತು ಇಡೀ ಪಂಚಾಯತಿಯ ಎಲ್ಲ ಹಳ್ಳಿಗಳಿಗೆ ಹೊಗೆಮುಕ್ತ ಹಳ್ಳಿಗಳನ್ನ ಮಾಡಬೇಕು ಅಂತೇಳಿ ಈಗಾಗಲೇ ಕಾರ್ಯಪ್ರವೃತ್ತ ಆಗಿ ದಡದಪುರ, ನಮ್ಮೂರು ದಡದಪುರ ಮತ್ತು ಬಂಡೂರು ಗ್ರಾಮವನ್ನು ಹೊಗೆಮುಕ್ತ ಹಳ್ಳಿಗಳನ್ನಾಗಿ ಮಾಡಿ ಎಲ್ಲ ಮನೆ ಕುಟುಂಬಗಳಿಗೂ LPG ಸಿಲಿಂಡರ್ ಮತ್ತು ಸ್ಟವ್ಗಳನ್ನು ಉಚಿತವಾಗಿ ವಿತರಣೆ ಮಾಡಿದ್ದೇವೆ. ಹೆಣ್ಣು ಮಕ್ಕಳು ಆಮೇಲೆ ಈಗ ಅವರಿಗೆ ರೀಚಾರ್ಜಬಲ್ ಬ್ಯಾಟ್ರಿಗಳು ಕೂಡ, ಯಾಕೆಂದರೆ ಕರೆಂಟ್ ಹೋದಾಗ ಅವರಿಗೆ ಸೀಮೆಣ್ಣೆ ದೀಪ ಬಳಸಬೇಡಿ ಅಂತೇಳಿ ರೀಚಾರ್ಜಬಲ್ ಬ್ಯಾಟ್ರಿಗಳು ಕೂಡ ಕೊಟ್ಟಿದ್ದೇವೆ. ಇವರೆಲ್ಲ ಒಂದು ಹೊಗೆಮುಕ್ತ ಗ್ರಾಮ, ಸೌರಶಕ್ತಿಯಿಂದಲ್ಲ, ಹೊಗೆಮುಕ್ತ ಗ್ರಾಮ, ಸೌರಶಕ್ತಿ ಇಲ್ಲ, ಅವರು ಸ್ಮೋಕ್ಲೆಸ್ ವಿಲೇಜ್ ಮಾಡಿದ್ವಿ. ನೆಕ್ಸ್ಟ್ ಸೋಲಾರ್ ಎನರ್ಜಿ ಮೂಲಕ ಅವರಿಗೆ ಲೈಟ್ಗಳು, ದೀಪಗಳು ಮತ್ತು ವಾಟರ್ ಹೀಟರ್ ಕೊಡ್ತಕ್ಕಂಥ ಕೂಡ ಆ ಯೋಜನೆ ಮುಂದಿನ ದಿನಗಳೆಲ್ಲ ಶೌಚಾಲಯ ನಿರ್ಮಾಣ ಮತ್ತು ಹೊಗೆಮುಕ್ತ ಹಳ್ಳಿಗಳು, ಸ್ಟವ್ ಮತ್ತು ಸಿಲಿಂಡರ್ನ ಉಚಿತವಾಗಿ ಕೊಡ್ತಕ್ಕಂಥ ಒಂದು ವಿನೂತನವಾದ ಕಾರ್ಯಕ್ರಮ ಸರ್ಕಾರಗಳು ಮಾಡಬೇಕು. ಸಾರ್ವಜನಿಕ ಸಂಘ ಸಂಸ್ಥೆಗಳು, ಸೇವಾ ಸಂಸ್ಥೆಗಳು, ರಾಜಕಾರಣಿಗಳು, ಉದ್ಯಮಿಗಳು, ಬಂಡವಾಳಶಾಹಿಗಳೆಲ್ಲ ಕೈ ಜೋಡಿಸ್ಬೇಕು ಸರ್ಕಾರ ಜೊತೆ. ಆವಾಗ ಗಾಂಧೀಜಿ ಕಂಡಂಥ ಗ್ರಾಮ ಸ್ವರಾಜ್ಯದ ರಾಮರಾಜ್ಯದ ಕನಸು ನಾನು ಸಾಕು.